ಜೀವನಕ್ಕೆ ಪ್ರೀತಿ ಪ್ರಯಾಣ. ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಬಂಧುಗಳೇ ನಮಸ್ತೆ. ನಾವು ಇವತ್ತು ಕರ್ನಾಡಿನ ಭೂ ಕೈಲಾಸ ಅಂತಲೇ ಹೇಳ್ಬೋದು. ನಾವು ನಮ್ಮ ಬಂಗಾರಪೇಟೆ ಹತ್ತಿರದಲ್ಲಿರುವಂಥ ಕೋಟಿಲಿಂಗೇಶ್ವರ ದೇವಸ್ಥಾನ, ಅದನ್ನು ತೋರ್ಸೋಕೆ ಹೊರಟಿದ್ದೀನಿ ಇವತ್ತು ನಾನು. ಇದು ಸರಿಸುಮಾರು ಬೆಂಗಳೂರಿಂದ 100 ಕಿಲೋಮೀಟ್ರ್ ಅಂದಾಜಲ್ಲಿದೆ. ಬಂಗಾರಪೇಟೆಯಿಂದ 12 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಕೋಲಾರದಿಂದ 32 ಕಿಲೋಮೀಟ್ರ್ ಇದೆ. ಕೋಲಾರ ಬಸ್ ಸ್ಟ್ಯಾಂಡಿಂದ ಕಮ್ಮಸಂದ್ರ ಅಂತ ಊರು. ಕೋಟಿಲಿಂಗೇಶ್ವರ ದೇವಸ್ಥಾನ ಇರೋ ಜಾಗದ ಊರ ಹೆಸರು ಕಮ್ಮಸಂದ್ರ. ಅಲ್ಲಿಗೆ 32 ಕಿಲೋಮೀಟ್ರು. ನೀವು ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಬರ್ತೀನಂದರೆ ಬಂಗಾರಪೇಟೆವರೆಗೂ ಬರ್ಬೋದು. ಬೆಂಗಳೂರಿಂದ ನೇರವಾಗಿದೆ. ಬಂಗಾರಪೇಟೆ ರೈಲ್ವೆ ಸ್ಟೇಷನ್ನಿಂದ ಕರೆಕ್ಟಾಗಿ 12 ಕಿಲೋಮೀಟ್ರು ನಿಮ್ಗೆ ಆಟೋ ಬಸ್ಸು ಎಲ್ಲ ಸಿಗುತ್ತೆ ಅಲ್ಲಿಂದ. ಇದು ಇಲ್ಲಿ ಬಂದು ತಲುಪಲಿಕ್ಕಿರೋ ವ್ಯವಸ್ಥೆ. ಬೆಳಗ್ಗೆಯಿಂದ ರಾತ್ರಿವರೆಗೂ 10 ಗಂಟೆವರೆಗೂ ಬಸ್ಸುಗಳ ವ್ಯವಸ್ಥೆ ಇದೆ. ಬೆಳಗ್ಗೆಯಿಂದ ದೇವಸ್ಥಾನ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಓಪನ್ ಇರುತ್ತೆ. ಕೋಟಿಲಿಂಗೇಶ್ವರದ ಇನ್ನೊಂದು ವಿಶೇಷತೆ ಅಂದರೆ ವಿಶ್ವದಲ್ಲಿ ಅತಿ ಎತ್ತರದ ಅಂದರೆ 108 ಎತ್ತರದ ಶಿವಲಿಂಗು ಮತ್ತು 30 ಅಡಿ ಎತ್ತರದ ಬಸವಣ್ಣನ ಮೂರ್ತಿ ಮಾಡಿದ್ದಾರೆ. ನಾನು ಈ ಮೊದಲೇ ತೋರಿಸಿರುವಂತೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿನೇ ದೇವಸ್ಥಾನದ ಎಂಟ್ರೆನ್ಸ್ ಇದರಲ್ಲೇ ಒಬ್ಬರು ಸ್ವಾಮೀಜಿಯವ್ರದ್ದು ಫೋಟೋ ಇದೆ. ಲಾಸ್ಟಲ್ಲಿ ಇನ್ನೊಂದು ಸರಿ ಹಾಕ್ತೀನಿ. ಸಾಂಬ ಶಿವಣ್ಣವರು, ಅವರು BML ಅಂದರೆ ಬೆಮ್ಮೆಲ್ಲಲ್ಲಿ ನೌಕರರು ಇದ್ರು. ಅವರು ಕೆಲಸ ಮಾಡ್ತಾಯಿದ್ರು. 1984ರಲ್ಲಿ ಅವ್ರಿಗೆ ಸ್ವಪ್ನದಲ್ಲಿ ದೇವರ ಇಚ್ಛೆಯಾಗಿ ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವ್ರಿಗೆ ಕನಸಲ್ಲಿ ಬಂದು ದೇವರು ಹೇಳಿದಾಗ ಅವರು ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದಂಥ ಒಂದು ಶಿವಲಿಂಗು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವ್ರದ್ದೇ ಸ್ವಂತ ಜಾಗ ಇದು. ಈಗ ಇದು ಹತ್ತತ್ರ ಇದರ ವಿಸ್ತೀರ್ಣ ಈಗ 15 ಎಕರೆಗಿಂತನೂ ಮೇಲೆ ಹೋಗಿದೆ. ಈಗ ಪ್ರೆಸೆಂಟ್ ಇಲ್ಲಿ 90 ಲಕ್ಷ ಇದ್ದಾವೆ ಶಿವಲಿಂಗಗಳು, ಈಶ್ವರನ ಮೂರ್ತಿಗಳು. ಇದು 1 ಕೋಟಿ ಆಗುತ್ತೆ ಅನ್ನೋದಕ್ಕೆ, ಒಂದು ಕೋಟಿ ಆಗಲೇಬೇಕು ಅಥವಾ ಕೋಟಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಕೋಟಿಲಿಂಗೇಶ್ವರ ಅಂತಲೇ ಹೆಸರು ಈ ಕ್ಷೇತ್ರಕ್ಕೆ. ದೇವಸ್ಥಾನದಲ್ಲಿ ಇನ್ನೂ ಎಷ್ಟೊಂದು ದೇವಸ್ಥಾನಗಳಿದೆ ಅಂದರೆ ಒಳಗಡೆನೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಪ್ರಧಾನ ಶಿವ ಅಂದರೆ ಕೋಟಿಲಿಂಗೇಶ್ವರ, ವಿನಾಯಕ, ಅಯ್ಯಪ್ಪ ಸ್ವಾಮಿ, ಆಂಜನೇಯ, ಅನ್ನಪೂರ್ಣೇಶ್ವರಿ, ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹಸ್ವಾಮಿ, ನವಗ್ರಹ, ಇನ್ನೂ ತುಂಬ ದೇವಸ್ಥಾನಗಳು. ಈಗ ಸೀತಾರಾಮ ದೇವಸ್ಥಾನ, ಶ್ರೀರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಸಮೇತ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಒಳಗಡೆ. ಬಟ್ ಒಳಗಡೆ ಇರೋ ಸಣ್ಣ ದೇವಸ್ಥಾನಗಳಲ್ಲಿ ಅರ್ಚಕರಿದ್ದಾರೆ. ಫೋಟೋ ತೆಗಿಯೋಕ್ಕೆ, ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಶಿವಲಿಂಗಗಳದ್ದು ಹೊರಗಡೆ ಏನಿದೆಯೋ ಇಷ್ಟು ಮಾತ್ರ ವಿಡಿಯೋ ಫೋಟೋ ತಗೋಬೋದು. ಒಳಗಡೆ ಯಾವುದೇ ಫೋನಲ್ಲೂ ಸಹಿತ ಫೋಟೋ ತೆಗಿಯೋ ಹಾಗಿಲ್ಲ. ಹಾಗಾಗಿ ಯಾವುದು ತೋರ್ಸೋಕ್ಕಾಗಲ್ಲ. ಹೊರಗಡೆ ಅಂದರೆ ನೀವು ಎಷ್ಟು ಬೇಕಾದ್ರೂ ವಿಡಿಯೋ ಫೋಟೋ ತಗೋಬೋದೇನು ತೊಂದರೆ ಇಲ್ಲ. ಕ್ಷೇತ್ರದಲ್ಲಿ ಬಿಲ್ವಪತ್ರೆ ಮರ ಒಂದಿದೆ ಮತ್ತು ನಾಗಲಿಂಗೇಶ್ವರ ಮರ ಒಂದಿದೆ. ಆ 2 ಮರಗಳಿಗೂ ದಾರ ಕಟ್ತಾರೆ. ಒಳಗಡೆ ಆಶೀರ್ವಾದ ಮಾಡಿ ಕೊಡ್ತಾರೆ. ಆ ದಾರ ಕಟ್ಟಿದ್ರೆ ನಾವು ಹರಕೆ ಏನಾದ್ರು ಹೊತ್ಕೊಂಡ್ರೆ ಅದು ಫಲಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹೀಗಾಗಿ ಅಲ್ಲಿ ಆ ದೇವಸ್ಥಾನದಲ್ಲಿ ಅಲ್ಲೇ ಕೊಡ್ತಾರೆ, ಒಳಗಡೆ ಅರ್ಚಕರೇ ಕೊಡ್ತಾರೆ ನಮಗೆ ದಾರನ. ಆ ದಾರನ ಆ ಮರಗಳಿಗೆ ದೇವರ ಹೆಸರು ಹೇಳಿಬಿಟ್ಟು ನಮ್ಗೇನು ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ ಅದನ್ನು ಹೇಳಿ ನಾವು ಆ ಮರಗಳಿಗೆ ಕಟ್ಟಿದ್ರೆ ಹರಕೆ ಫಲಿಸುತ್ತೆ ಅಂತ ಹೇಳ್ತಾರೆ. ಆ ಕ್ಷೇತ್ರದ ಇನ್ನೊಂದು ವಿಶೇಷತೆ ಅಂದರೆ ನಾವೆಲ್ಲ ನೋಡ್ದಂಗೆ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಮತ್ತು ಆ್ಯಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಶ್ರೀ ಮಂಜುನಾಥ ಸಿನಿಮಾ ಸುಮಾರು ಒಂದು 40% ಈ ದೇವಸ್ಥಾನದ ಒಳಗಡೆನೇ ಶೂಟಿಂಗ್ ಆಗಿದೆ. ಇದು ನಾನು ಆವಾಗಲೇ ಹೇಳ್ದಂಗೆ ಇದೇ ಮರ, ಇದು ನಾಗಲಿಂಗೇಶ್ವರ ಮರ. ಇನ್ನು ಮುಂದೆ ಇನ್ನೊಂದು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ಬಿಲ್ವಪತ್ರೆ ಗಿಡ. ಇದು ಬಂದು ನಾಗಲಿಂಗೇಶ್ವರ, ನಾಗಲಿಂಗ ವೃಕ್ಷ ಅಂತ ಹೇಳ್ತಾರೆ. ಇದಕ್ಕೆ ಕಟ್ಟಿದ್ದಾರೆ ನೋಡಿ ಇಲ್ಲಿ ದಾರನ. ಅದೇ ರೀತಿ ನಾನು ಹೇಳ್ದಂಗೆ ಶ್ರೀ ಮಂಜುನಾಥ ಮೂವಿ ಇಲ್ಲಿ ಆಲ್ಮೋಸ್ಟ್ ಒಂದು 40% ಶೂಟಿಂಗ್ ಇಲ್ಲೇ ಆಗಿದೆ. ಇನ್ನು ಮತ್ತು ಕಿಲೋಮೀಟ್ರದಿಂದ ಹೇಳಬೇಕು ಅಂದರೆ ಬೆಂಗಳೂರಿಂದ ಸರಿಸುಮಾರು ಒಂದು 100 ಕಿಲೋಮೀಟ್ರು, ಮಂಗಳೂರಿಂದ 445 ಕಿಲೋಮೀಟ್ರ್ ಆಗುತ್ತೆ. ಹುಬ್ಳಿಯಿಂದ ಅಂದಾಜು ಒಂದು 504 ಕಿಲೋಮೀಟ್ರು, ಬೆಳಗಾವಿಯಿಂದ 600 ಕಿಲೋಮೀಟ್ರು, ಮೈಸೂರಿಂದ 240 ಕಿಲೋಮೀಟ್ರು. ಸೊ ನೀವು ಯಾವುದೇ ಊರಿಂದ ಟ್ರೈನ್ ಕನೆಕ್ಟ್ ಮಾಡ್ಕೊಂಬಂದರೆ ಬಂಗಾರಪೇಟೆಯಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ಬರ್ಬೋದು. ಕೆಲವು ದೇವಸ್ಥಾನಗಳು ಬರೀ ಬೋರ್ಡ್ ಮಾತ್ರ ತೋರಿಸಿದೆ ನಾನು. ಒಳಗಡೆ ಅವ್ರು ಹೇಳಿದ್ರು, ಹೊರಗಡೆಯಿಂದ ತೆಗೆದೆ. ಬಟ್ ಅಲ್ಲಿ ನೀಟಾಗಿ ಇನ್ಸ್ಟ್ರಕ್ಷನ್ ಹೇಳಿದ್ರು ಅವರು, ಇಲ್ಲ ಇಲ್ಲಿ ಫೋಟೋ ಅಲೌಡ್ ಇಲ್ಲ, ವಿಡಿಯೋ ಅಲೌಡ್ ಇಲ್ಲ ಅಂತ. ಅದರಿಂದ ಅದನ್ನು ಮತ್ತೆ ವಾಪಸ್ ಇದನ್ನು ಮಾಡಿದೆ.
ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಈ ಥರದಲ್ಲಿ ವಿಶೇಷ ಪೂಜೆಗಳಿರುತ್ತೆ. ಈ ದೇವಸ್ಥಾನದ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು ನಾವು. ಅದು ಯಾವಾಗಂದರೆ ಮಹಾಶಿವರಾತ್ರಿ ದಿನ. ಕಾಲು ಇಡೋಕ್ಕೂ ಸಹಿತ ಜಾಗ ಇರಲ್ಲ. ಹತ್ತತ್ರ ನನಗೆ ಅಲ್ಲಿ ಒಬ್ರು ಹೇಳಿರೋ ಪ್ರಕಾರ ಲೋಕಲ್ ಅವ್ರು ನಾನು ಮಾತಾಡಿಸ್ದೆ, ಒಂದು 8ರಿಂದ 10 ಕಿಲೋಮೀಟ್ರಿಂದನೇ ಜಾಮ್ ಇರುತ್ತಂತೆ. ಆ 3 ದಿನ ಯುಗಾದಿಗಿಂತ ಮುಂಚೆ, ಯುಗಾದಿ ದಿನ ಶಿವರಾತ್ರಿ ಮುಂಚೆ, ಶಿವರಾತ್ರಿ ನೆಕ್ಸ್ಟ್ ಡೇ, ಶಿವರಾತ್ರಿ ದಿನ 3 ದಿನವೂ ಹತ್ತತ್ರ ಒಂದು 8ರಿಂದ 10 ಕಿಲೋಮೀಟ್ರ್ ಕಂಪ್ಲೀಟ್ ಟ್ರಾಫಿಕ್ ಬ್ಲಾಕ್ ಆಗಿರುತ್ತೆ ಅಂತ ಹೇಳ್ತಾಯಿದ್ರು. ಅಷ್ಟು ವಿಶೇಷ ದಿನ ಆಗಿರೋದ್ರಿಂದ ಅಷ್ಟೊಂದು ಜನ ಜಾತ್ರೆ ಇರುತ್ತೆ ಅಲ್ಲಿ. ಇನ್ನು ನಾವು ನೈಟು ಸ್ಟೇ ಮಾಡೋ ವಿಚಾರಕ್ಕೆ ಬಂದರೆ KGF 8 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಅಲ್ಲಿ ಒಳ್ಳೆ ಲಾಡ್ಜ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಚೆನ್ನಾಗಿದೆ. ನಾವು ಐಕಾನಿಕ್ ಅಂತ ಒಂದಿತ್ತು, ನಾವು ಅಲ್ಲಿ ಸ್ಟೇ ಮಾಡಿದ್ವಿ, ಒಂದು ನೈಟ್ ಇದ್ವಿ ನಾವಲ್ಲಿ, ಅದು ಚೆನ್ನಾಗಿದೆ. ಇನ್ನು ಬಂಗಾರಪೇಟೆಗೆ ಅಂತ ಬಂದರೆ ಅಲ್ಲಿ ರೂಮ್ಸ್ ಇದೆ, ಅಲ್ಲೆಲ್ಲ ಒಂದು 1000 ರೂಪಾಯಿ ಒಳಗಡೆ ಸಿಗುತ್ತೆ. ಓಕೆ, ಏನು ತೊಂದರೆ ಇಲ್ಲ. ದೇವಸ್ಥಾನ ಹತ್ತಿರದಲ್ಲೇ 2-3 ಲಾಡ್ಜ್ ಇದೆ, ಅಲ್ಲೂ ಸಿಗುತ್ತೆ ರೂಮ್. 1500 ರೂಪಾಯಿ ಒಳಗಡೆ ರೂಮ್ ಸಿಗುತ್ತೆ ನಾವು 2-3 ಕಡೆ ವಿಚಾರಿಸಿದಾಗ. ಬಟ್ ನಮಗೇನೋ ಸ್ವಲ್ಪ ಕ್ಲೀನ್ ಇಲ್ಲ, ಅದಿಲ್ಲ ಅಂತ, ಕ್ಲೀನ್ ಮಾಡಿಕೊಡ್ತೀವಿ, ಟೈಮ್ ಆಗುತ್ತೆ ಅಂತ ಹೇಳಿದ್ಕೆ ನಾವು KGF ಹೋದ್ವಿ. ನೀವು ಸ್ಟೇ ಮಾಡ್ತಂದ್ರೆ ಅಲ್ಲೇ ಸ್ಟೇ ಮಾಡ್ಬೋದು. ಸ್ವತಃ ಭಕ್ತರೇ ನಾವಿಲ್ಲಿ ದೇಣಿಗೆ ಕೊಟ್ಟರೆ ನಮ್ಮ ಹೆಸರಲ್ಲಿ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಅದ್ರ ಪೂಜೆನ ನಮ್ಮ ಕೈಯಿಂದನೇ ಮಾಡಿಸ್ತಾರೆ. ನೀವು ಯಾವಾಗ ಹೋದ್ರೂ ಒಂದು ಟೋಕನ್ ನಂಬರ್ ಕೊಟ್ಟಿರ್ತಾರೆ, ನಮ್ಗೆ ಆ ಟೋಕನ್ ಅವ್ರಿಗೆ ತೋರಿಸಿದ್ರೆ ನಾವು ಯಾವಾಗ ಹೋಗಿನೂ ಬೇಕಾದ್ರೆ ಪೂಜೆ ಮಾಡ್ಬೋದು. ಆ ಥರ ಇದೆ. ನಾನು ಕೆಲವೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಆ ಶಿವಲಿಂಗ ಕೆಳಗಡೆ ಅವರು ಟೈಲ್ಸಲ್ಲಿ ಅವ್ರ ಹೆಸರು ಬರೆದ್ಬಿಟ್ಟು ಹಾಕಿದ್ದಾರೆ. ಆ ಥರ ನಾವೇ ಪ್ರತಿಷ್ಠಾಪನೆ ಮಾಡಿಸಿ ನಾವು ಪೂಜೆ ಮಾಡೋಕ್ಕೆ ಒಂದು ಅವಕಾಶ ಇದೆ ಇಲ್ಲಿ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ಹೇಳಿ. ನಮಗೆ ನೆಕ್ಸ್ಟ್ ಇನ್ನೂ ಏನು ಸುಧಾರಣೆ ಮಾಡ್ಬೋದು ನಮ್ಮ ವಿಡಿಯೋದಲ್ಲಿ ಅನ್ನೋದು ನಮಗೆ ಮನದಟ್ಟಾಗುತ್ತೆ. ಸೊ ಹೀಗಾಗಿ ನಿಮ್ಮ ಸಪೋರ್ಟ್ ಬೇಕೇ ಬೇಕಿದ್ದಕ್ಕೆ.
ದೇವಸ್ಥಾನದ ಒಳಗಡೆ ಶನಿ ಮಹಾತ್ಮ ದೇವಸ್ಥಾನ ಮತ್ತು ಅದು ಅವಾಗ ನಾವು ಹಿಂದೆ ನೋಡೋದವಲ್ಲ, ಸೇಮು ನಮ್ಮ ಶನಿ ಸಿಂಗನಾಪುರದಲ್ಲಿ ಯಾವ ಥರ ಇದೆ ಅದೇ ಥರನೇ ಇದೆ. ಮತ್ತು ಸಾಯಿಬಾಬಾ ದೇವಸ್ಥಾನ ಇದೆ, ಶಿರಡಿಲಿ ಯಾವ ಥರ ಇದೆ ಸೇಮ್ ಅದೇ ಥರ ಮೂರ್ತಿ ಮಾಡಿದ್ದಾರೆ. ಇನ್ನು ನಾವೇನಾದರೂ ದೇವಸ್ಥಾನ ಪ್ರಸಾದ ಆ ಥರ ಏನೋ ತೊಗೋಬೇಕಂದ್ರೆ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಇದು ಮಾರ್ಕೆಟ್ ಥರ ಒಂದು ಚಿಕ್ಕ ವ್ಯವಸ್ಥೆ ಮಾಡಿದ್ದಾರೆ. ಸೊ ಮಳೆ ಗಿಳೆ ಬಂದ್ರೂ ಏನು ನಾವೇನು ರೋಡಲ್ಲಿ ಏನು ಇರೋಲ್ಲ, ಯಾಕೆಂದರೆ ಆಲ್ರೆಡಿ ಇದು ಮೇಲೆಲ್ಲ ಕವರ್ ಆಗಿದೆ. ಇಲ್ಲಿ ದೇವಸ್ಥಾನದ ವಿಶೇಷತೆ ಅಂದರೆ ದೇವಸ್ಥಾನದವ್ರದ್ದೇ ಪಾರ್ಕಿಂಗು, ಅದು ಸಹಿತ ಮೇಲ್ಗಡೆ ಸೀಟ್ ಹಾಕಿದ್ದಾರೆ. ಎಲ್ಲೂ ಹೊರಗಡೆ ರೋಡಲ್ಲೆಲ್ಲ ಪಾರ್ಕ್ ಮಾಡೋ ಥರ ಇಲ್ಲ. ಪ್ರತಿ ಗಾಡಿಗೆ 50 ರೂಪಾಯಿ ತಗೋತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಸದಾ ನಮ್ಮನ್ನು ಹೀಗೆ ಬೆಂಬಲಿಸಿ. ಧನ್ಯವಾದಗಳು.